बच्चों सभी को नमस्कार। आज हम वृद्धि संधि के दूसरे फार्मूला के बारे में जानकारी प्राप्त करेंगे। इससे पहले आपसे एक विनती है कि आप इस वीडियो को अंत तक देखें और सब्सक्राइब करें। ಮಕ್ಕಳೇ, ಇಂದು ನಾವು ವೃದ್ಧಿ ಸಂಧಿಯ ಎರಡನೇ ಫಾರ್ಮುಲಾ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ ಮತ್ತು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ओके, आइए देखिए बच्चों, ये वृद्धि संधि का दूसरा फार्मूला है. आ प्लस ओ मिलकर औ विकार बनता है. आ प्लस औ मिलकर औ ही रहता है. आ प्लस ओ मिलकर औ विकार होता है. आ प्लस औ मिलकर औ ही रहता है. इस औ अक्षर की मात्रा को हम इस तरह लिखते हैं. ये औ की मात्रा है. अब हम उदाहरण देखेंगे. परम प्लस ओज, परमौज. वन प्लस औषध, वनौषध. महा प्लस ओजस्वी, महौजस्वी. महा ಪ್ಲಸ್ ಔಷಧಿ, ಮಹೌಷಧಿ. ಮಕ್ಕಳೇ ನೋಡಿ, ಇಲ್ಲಿ ಇದು ವೃದ್ಧಿ ಸಂಧಿ ಎರಡನೇ ಫಾರ್ಮುಲಾ. ಆ ಪ್ಲಸ್ ಓ ಸೇರಿ ಔ ಎಂಬ ವಿಕಾರ ಆಗುತ್ತೆ. ಆ ಪ್ಲಸ್ ಔ ಸೇರಿ ಔ ಅಂತಲೇ ಇರುತ್ತೆ. ಆ ಪ್ಲಸ್ ಓ ಸೇರಿ ಔ ವಿಕಾರ ಆಗುತ್ತೆ. ಆ ಪ್ಲಸ್ ಔ ಸೇರಿ ಔ ಅಂತಲೇ ಇರುತ್ತೆ. ಈ ಅಕ್ಷರದ ಔ ಅನ್ನುವುದನ್ನು ನಾವು ಈ ಕಾಗುಣಿತದಲ್ಲಿ ಈ ರೀತಿಯ ಚಿಹ್ನೆಯಲ್ಲಿ ಬರಿತೀವಿ. ಇದು ಔತ್ವ. ಈಗ ನೋಡೋಣ, ಉದಾಹರಣೆ ನೋಡೋಣ ಬನ್ನಿ. ಪರಂ ಪ್ಲಸ್ ಓಜ್, ಪರಮೌಜ್. वन प्लस औषध, वनौषध. महा प्लस ओजस्वी, महौजस्वी. ಮಹಾ ಪ್ಲಸ್ ಔಷಧಿ, ಮಹೌಷಧಿ. ಈಗ ನಾವು ಒಂದೊಂದೇ ಉದಾಹರಣೆಯನ್ನು ಬಿಡಿಸಿ ಬರೆಯೋಣ ಬನ್ನಿ. ಈಗ ನೋಡಿ बच्चों, आ प्लस औ वो मिलकर औ विकार बना है. ये है उदाहरण. परम प्लस ओज, परमौज. ये परम औज किस तरह बना अब हम देखेंगे. यहाँ देखिए, पहले शब्द का अंतिम अक्षर माँ यानी आ यहाँ अक्षर छिपा हुआ है. इसको हम बाहर निकालेंगे इस तरह. आ और दूसरे शब्द का पहला अक्षर फार्मूला के अनुसार क्या है, वो है. वो को हम यहाँ नीचे लिखेंगे, वो. अब ये आ प्लस ओ मिलकर कौन सा विकार बनता है, औ. यानी इस औ को हम किस मात्रा में लिखते हैं, इस तरह लिखते हैं. इसको हम इस तरह लिखते हैं. ये औ की मात्रा हमें किसको लगाना चाहिए, पहले शब्द के अंतिम अक्षर को ही इस मात्रा को लगाना चाहिए. यहाँ क्या है, माँ है. माँ को यहाँ हम लिख लेंगे. माँ को यहाँ हम लिख लिया. और बाकी क्या है, प और रा है, ये रहा. और यहाँ क्या है, जा है. इस जा को हम नीचे उतार लेंगे, जा. यानी परमौज बन गया. इस तरह ये वृद्धि संधि का ಉದಾಹರಣೆ ಬನ್ ಗಯ. ಮಕ್ಕಳೇ ನೋಡಿ, ಇಲ್ಲಿ ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಮಾ ಇದೆ, ಅಂದರೆ ಇಲ್ಲಿ ಆ ಅಕ್ಷರ ಅಡಗಿದೆ. ಅದನ್ನು ನಾವು ಇಲ್ಲಿ ಹೊರಗೆ ಬರ್ಕೊಳ್ಳೋಣ. ನೋಡಿ, ಇಲ್ಲಿ ಆ ಬರ್ಕೊಂಡ್ವಿ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆ, ಓ ಇದೆ, ಅಂದರೆ ಫಾರ್ಮುಲಾ ಪ್ರಕಾರ ಓ ಇದೆ. ಆ ಓನ ನಾವಿಲ್ಲಿ ಕೆಳಗೆ ಬರ್ಕೊಂಡಿದ್ದೀವಿ. ಈಗ ಆ ಪ್ಲಸ್ ಓ ಸೇರಿ ಯಾವ ವಿಕಾರ ಆಗುತ್ತೆ, ಔ ಆಯಿತು ಅಲ್ವಾ. ಈ ಅವನ್ನು ನಾವು ಯಾವ ರೀತಿ ಕಾಗುಣಿತದಲ್ಲಿ ಬರಿತೀವಿ, ಈ ರೀತಿ ಬರಿತೀವಿ. ಈಗ ನಾವು ಏನು ಮಾಡಿದ್ವಿ,
ಈ ಚಿಹ್ನೆಯನ್ನು ನಾವು ಔ ಚಿಹ್ನೆಯನ್ನು ನಾವು ಯಾವುದಕ್ಕೆ ಬರಿತೀವಿ? ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೇನೆಯೇ ಬರೆಯೋದು. ಅಂದರೆ ಯಾವುದಿದೆ ಇಲ್ಲಿ? ಮಾ ಇದೆ. ಮಾನ ನಾವಿಲ್ಲಿ ಕೆಳಗೆ ಬರ್ಕೊಂಡ್ವಿ. ಈಗ ಉಳಿದ ಅಕ್ಷರಗಳನ್ನು ಕೆಳಗೆ ಇಳಿಸ್ಕೊಂಡ್ವಿ. ಪರ, ಇಲ್ಲೇನಿದೆ? ಜಾ ಇದೆ. ಜಾನ ಬರ್ಕೊಂಡ್ವಿ. ಈಗ ಏನಾಯಿತು? ವೃದ್ಧಿ ಸಂಧಿಯ ಒಂದು ಉದಾಹರಣೆ ಪರಮೌಜ್ ಆಯಿತು. ಇದನ್ನು ನಾವೀಗ ವಿಗ್ರಹ ಮಾಡೋಣ. अब हम इस मनौज को विग्रह करेंगे. यहाँ देखिए परमौज यानी ये औतवा है. ये औतवा में कौतवा मऊ, इसमें कौन कौन से अक्षर छिपे हैं इसको हम बाहर निकालेंगे फार्मूला के अनुसार. यानी यहाँ आ और क्या है? वो है. इसको हम बाहर निकाल लिया. ये आ अक्षर किसके साथ है? माँ के साथ है. तो उस माँ को हम यहाँ लिख लिया. और ये रा को यहाँ जो बाकी के अक्षर हैं उसको भी नीचे लिख लिया. परम बन गया. और ये ओ को उसी तरह नीचे हम उतारेंगे और बाकी जो अक्षर है उसको भी नीचे उतार लिया. इस तरह ವಿಗ್ರಹ ವಾಕ್ಯ ಬನ್ ಗಯ. ನೋಡಿ ಮಕ್ಕಳೇ, ಇಲ್ಲಿ ಮಾ ಕೌತ್ವ ಮೌ ಇದೆ. ಈ ಮೌ ಅಕ್ಷರದಲ್ಲಿ ಫಾರ್ಮುಲಾ ಪ್ರಕಾರ ಯಾವ್ಯಾವ ಅಕ್ಷರಗಳು ಅಡಗಿದೆ? ಆ ಮತ್ತು ಓ ಇದೆ. ನಾವು ಇದನ್ನು ಬರ್ಕೊಂಡ್ವಿ. ಈ ಆ ಅನ್ನುವ ಅಕ್ಷರ ಯಾವ ಅಕ್ಷರದಲ್ಲಿ ಅಡಗಿದೆ? ಮಾದಲ್ಲಿದೆ. ಅಂದರೆ ಮಾನು ನಾವಿಲ್ಲಿ ಕೆಳಗೆ ಬರ್ಕೊಂಡ್ವಿ. ಉಳಿದ ಅಕ್ಷರಗಳನ್ನು ನಾವಿಲ್ಲಿ ಬರ್ಕೊಂಡ್ವಿ. ಪರಂ ಆಯಿತು. ಈಗ ಇಲ್ಲಿ ಓ ಇದೆ. ಓನ ಅದು ಹೇಗಿದೆಯೋ ಹಾಗೆ ಬರ್ಕೊಳ್ಳೋದು ಮತ್ತು ಉಳಿದ ಅಕ್ಷರ ಜಾನ ನಾವು ಇಳಿಸ್ಕೊಂಡ್ವಿ. ಓಜ್. ಈ ರೀತಿ ಪರಮೌಜಿನ ವಿಗ್ರಹ ಶಬ್ದಗಳು ಆಯಿತು. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಆಯೇ ನೋಡಿ ಮಕ್ಕಳೇ, ಆ ಪ್ಲಸ್ ಔ ಸೇರಿ ಔ ಆಗಿದೆ. 1 ಪ್ಲಸ್ ಔಷಧ್ ವನೌಷಧ್. ನಾವು ಇದನ್ನು ಬಿಡಿಸೋಣ. ಈಗ ಈ ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ನಾ ಇದೆ. ನಾ ಅಂದರೆ ಇಲ್ಲಿ ಆ ಅನ್ನುವ ಅಕ್ಷರ ಅಡಗಿದೆ. ಅದನ್ನು ನಾವೀಗ ಹೊರಗೆ ಬರ್ಕೊಂಡ್ವಿ. ಮತ್ತು ಇಲ್ಲಿ ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆ? ಔ ಇದೆ. ಫಾರ್ಮುಲಾ ಪ್ರಕಾರ ಔ ಇದೆ. ಅವನ್ನ ಬರ್ಕೊಂಡ್ವಿ. ಈಗ ಆ ಪ್ಲಸ್ ಔ ಸೇರಿ ಏನಾಯಿತು? ಔ ಅಂತಲೇ ಉಳಿಯುತ್ತೆ. ಈಗ ನಾವು ಇದರ ಚಿಹ್ನೆಯನ್ನು ಹೇಗೆ ಬರಿತೀವಿ? ಔ ಕಾಗುಣಿತ ಚಿಹ್ನೆ ಹೇಗೆ ಬರಿತೀವಿ? ಈ ಥರ ಬರಿತೀವಿ. ಔ ಚಿಹ್ನೆಯನ್ನು ನಾವು ಈ ಥರ ಬರಿತೀವಿ. ಈ ಚಿಹ್ನೆ ನಾವು ಯಾವ ಅಕ್ಷರಕ್ಕೆ ಸೇರಿಸ್ಬೇಕು? ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಸೇರಿಸ್ಬೇಕು. ಅಂದರೆ ಏನಿದೆ ಅಲ್ಲಿ? ನಾ ಶಬ್ದ ಇದೆ. ನಾ ಅಕ್ಷರಕ್ಕೆ ಬರ್ಕೊಂಡ್ವಿ. ಅದರ ಪಕ್ಕದಲ್ಲಿ ಏನಿದೆ? ವಾ ಇದೆ. ವಾನ ಬರ್ಕೊಂಡ್ವಿ, ಇಳಿಸ್ಕೊಂಡ್ವಿ. ಈಗ ಈ ಕಡೆ ಈಗೇನಿದೆ? ಉಳ್ದ ಅಕ್ಷರಗಳನ್ನು ಇಲ್ಲೂ ಬರ್ಕೊಂಡ್ವಿ. ಶ ಮತ್ತು ಇಲ್ಲಿ ಧ, ವನೌಷಧ್. ಹೀಗೆ ವೃದ್ಧಿ ಸಂಧಿಯ ಒಂದು ಉದಾಹರಣೆ ಆಗೋಯ್ತು. ಈಗ ಇದನ್ನು ನಾವು ಬಿಡಿಸೋಣ ನಂತರ. देखिए बच्चों, यहाँ 1 प्लस औषध है. इसको हम किस तरह वृद्धि संधि का उदाहरण बनाएंगे देखेंगे. यहाँ पहला शब्द का अंतिम अक्षर ना है, यानी यहाँ आ छिपा है, उसको हम यहाँ लिख लिया. और दूसरे शब्द का पहला अक्षर औ है. फार्मूला के अनुसार देखिए इस तरह इसको हम नीचे उतार लिया. जब आ प्लस औ मिलकर क्या बनता है? औ ही रहता है. इसको हम इस तरह इसकी मात्रा लगाते हैं. औ की मात्रा इस तरह होती है. हम इस मात्रा को किसे लगाते हैं? पहले अक्षर के पहले शब्द के अंतिम अक्षर को लगाते हैं. यहाँ क्या है? ना है. ना को हम लिख लिया और जो बचा है वा को यहाँ लिख लिया और यहाँ भी जो बचा है उसको उतार लिया. ये बन गया वनौषध वृद्धि संधि का उदाहरण. इसको अब हम विग्रह करेंगे. ನೋಡಿ ಮಕ್ಕಳ, ಈಗ ಇದು ವನೌಷಧ್. ಇದನ್ನು ನಾವು ವಿಗ್ರಹ ಮಾಡೋಣ. ಈಗ ಇಲ್ಲಿ ನೋಡೋಣ. ಇಲ್ಲಿ ಔತ್ವ ಯಾವ ಅಕ್ಷರಕ್ಕಿದೆ? ನಾ ಅಕ್ಷರಕ್ಕೆ ಇದೆ. ಈ ನಾಕೌತ್ವ ನೌನಲ್ಲಿ ಯಾವ ಯಾವ ಅಕ್ಷರಗಳು ಅಡಗಿದೆ? ಫಾರ್ಮುಲಾ ಪ್ರಕಾರ
ಅದೇ ರೀತಿ ನಾವು ಇದನ್ನು ಹೊರಗೆ ತೆಗೆಯೋಣ. ಈ ನಾನಲ್ಲಿ ಆ ಅಕ್ಷರ ಮತ್ತು ಇನ್ನೊಂದು ಔ ಅಕ್ಷರ ಅಡಗಿದೆ. ಅಂದರೆ ಹೊರಗೆ ತೆಗೆದು ಬರೆದ್ವಿ. ಈ ಆ ಅನ್ನುವುದು ಯಾವ ಅಕ್ಷರದಲ್ಲಿ ಸೇರ್ಕೊಂಡಿದೆ? ನ ಅಕ್ಷರದಲ್ಲಿ ಸೇರಿದೆ. ಈಗ ಅದನ್ನು ನಾವಿಲ್ಲಿ ಬರೆಯೋಣ. ನ ಬರ್ಕೊಂಡ್ವಿ. ಉಳಿದ ಅಕ್ಷರ ವ ಇದೆ, ವಾನ ಇಲ್ಲಿ ಬರ್ಕೊಂಡ್ವಿ. ಒನ್ ಆಯಿತು. ಈಗ ಇಲ್ಲಿ ಔ, ಅದು ಹೇಗಿದೆಯೋ ಹಾಗೇ ಬರ್ಕೊಳ್ಳೋಣ. ಔ. ಉಳಿದ ಅಕ್ಷರಗಳು ಶ ಮತ್ತು ಧ ಬರ್ದ್ವಿ. ವನೌಷಧ. ಈ ಥರ ನಾವು ವಿಗ್ರಹ ಮಾಡಬೇಕು. देखिए बच्चों, यहाँ नाकौत्वा नौ, ये नाकौत्वा नौ में फार्मूला के अनुसार कौन से अक्षर छिपे हैं? आ प्लस औ छिपे हैं. इसको हम बाहर काढ़ेंगे. इस तरह आ लिख लिया, यहाँ हम औ लिख लिया, और आ अक्षर किस अक्षर में छिपा है? ना, यानी उस ना को यहाँ लिख लिया. जो बाकी वा है उसको यहाँ लिख लिया. औ को उसी तरह यहाँ उतार लिया, और जो बाकी है शाधा उसको लिख लिया. इस तरह हम वनौषध को विग्रह किए हैं. आइए अब और एक उदाहरण देखेंगे. ये आ प्लस ओ मिलकर औ विकार बना है. यानी यहाँ उदाहरण देखिए. महा प्लस ओजस्वी, महौजस्वी. इसको हम ये महौजस्वी किस तरह बना है देखेंगे. पहले शब्द का अंतिम अक्षर क्या है? यहाँ हा, यानी फार्मूला प्रकार हा है. इसको हम बाहर निकालेंगे. इस तरह आ है यहाँ. और दूसरे शब्द का पहला अक्षर क्या है? वो. फार्मूला में भी वो है. यहाँ इसको वो यहाँ लिखेंगे. और आ प्लस ओ मिलकर क्या बन गया? औ बन गया, है ना. औ की मात्रा हम कैसे लिखते हैं? इस तरह लिखते हैं. औ की मात्रा इस तरह लिखते हैं. ये मात्रा हमें किसको लगाना चाहिए? यहाँ पहले शब्द के अंतिम अक्षर को ही लगाना चाहिए, है ना. हा को लिख लिया, और वहाँ जो माँ है, माँ को हम यहाँ लिखा. और जो बचा क्या है यहाँ? जस्वी, महौजस्वी. इस तरह ये वृद्धि संधि का और एक उदाहरण बन गया. ನೋಡಿ ಮಕ್ಕಳೇ, ಇಲ್ಲಿ ಮಹಾ ಪ್ಲಸ್ ಓಜಸ್ವಿ, ಮಹೌಜಸ್ವಿ. ಮಹೌಜಸ್ವಿ ಹೇಗಾಯಿತು ಅಂತಂದರೆ, ಇಲ್ಲಿ ನೋಡಿ ಮೊದಲನೇ ಶಬ್ದದ ಕೊನೆ ಅಕ್ಷರದಲ್ಲಿ ಆ ಅಂತ ಇದೆ, ಮಹಾ ಇದೆ. ಅಂದರೆ ಫಾರ್ಮುಲಾ ಪ್ರಕಾರ ಆ ಇದೆ, ಆ ಆನ ಇಲ್ಲಿ ಬರ್ಕೊಂಡ್ವಿ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆ ಇಲ್ಲಿ? ಓ ಇದೆ. ಇದು ಫಾರ್ಮುಲಾ ಪ್ರಕಾರವಾಗೇ ಇದೆ, ಅದನ್ನು ಓ ಬರ್ಕೊಂಡ್ವಿ. ಈಗ ಆ ಪ್ಲಸ್ ಓ ಸರಿ ಏನಾಯಿತು? ಔ ವಿಕಾರ ಆಯಿತು. ಈ ಔ ಅನ್ನೋದನ್ನು ನಾವು ಯಾವ ಚಿಹ್ನೆ ಬರಿತೀವಿ ಕನ್ನಡದಲ್ಲಿ? ಈ ಥರ ಔತ್ವ. ಇದಕ್ಕೆ ನಾವು ಕನ್ನಡದಲ್ಲಿ ಔತ್ವ ಅಂತ ಹೇಳ್ತೀವಿ. ಈ ಔತ್ವ ಅನ್ನೋದನ್ನು ನಾವು ಯಾವ ಅಕ್ಷರಕ್ಕೆ ಸೇರಿಸ್ತೀವಿ? ಮೊದಲನೇ ಶಬ್ದದ ಕೊನೆಯ ಅಕ್ಷರಕ್ಕೆ ಸೇರಿಸ್ತೀವಿ. ಆ ಹಾನ ಬರ್ಕೊಂಡ್ವಿ, ಹೌವಾಯಿತು. ಉಳಿದ ಅಕ್ಷರ ಮಾ ಇಲ್ಲಿ ಬರ್ಕೊಂಡ್ವಿ. ಇಲ್ಲಿ ಏನು ಉಳಿದಿದೆ? ಜಸ್ವಿ ಇದೆ, ಜಸ್ವಿ ಬರ್ಕೊಂಡ್ವಿ. ಈ ರೀತಿ ವೃದ್ಧಿ ಸಂಧಿಯ ಒಂದು ಉದಾಹರಣೆಯಾಯಿತು. ಈ ಉದಾಹರಣೆಯನ್ನು ನಾವು ಈಗ ವಿಗ್ರಹ ಮಾಡೋಣ. ಮಹೌಜಸ್ವಿ. ಈಗ ನೋಡಿ, ಹಾಕೋತ್ವ ಔ ಹೌ ಇದೆ. ಹೌ ಅಕ್ಷರದಲ್ಲಿ ಫಾರ್ಮುಲಾ ಪ್ರಕಾರ ಯಾವ್ಯಾವ ಅಕ್ಷರಗಳು ಅಡಗಿದೆ ಅದನ್ನು ಹೊರಗೆ ತೆಗೆಯೋಣ. ಯಾವುದಿದೆ? ಆ ಇದೆ ಮತ್ತು ಓ ಇದೆ ಅಲ್ವಾ. ಆ ಅಂದರೆ ಯಾವ ಅಕ್ಷರದಲ್ಲಿದೆ? ಹಾ ಅಕ್ಷರ ಇದೆ. ಹಾನ ಬರ್ಕೊಳ್ಳೋಣ. ಹಾ, ಅದರ ಪಕ್ಕದಲ್ಲಿ ಇರೋ ಮಾನ ಬರ್ಕೊಳ್ಳೋಣ. ಒಂದು ವಿಗ್ರಹ ಆಯಿತು. ಈಗ ಇಲ್ಲಿ ಓ ಅನ್ನೋದನ್ನು ಹಾಗೆ ಓ ಇಳಿಸ್ಕೊಳ್ಳೋಣ. ಈಗ ಮುಂದೆ ಏನಿದೆ? ಈಗ ಇಲ್ಲಿ ಉಳಿದ ಅಕ್ಷರ ಬರ್ಕೊಳ್ಳೋಣ. ಜಸ್ವಿ ಆಗೋಯ್ತು ವಿಗ್ರಹ. देखिए बच्चों, ये हौ अक्षर में फार्मूला के अनुसार आ और ओ छिपा है, उसको हम यहाँ लिखेंगे. आ प्लस ओ लिख लिया.
और आ अक्षर किस में है? यहाँ हा अक्षर में है। ये आ है ना, इसलिए ये हा उसी तरह लिखा और माँ को उतार लिया, और ये वो को उसी तरह उतार लिया, और जो बाकी के शब्द हैं उसी को भी लिख लिया। ये बन गया विग्रह शब्द। और हम अंतिम और एक उदाहरण देखेंगे। आ प्लस औ मिलकर औ बना है। यहाँ उदाहरण महा प्लस औषधि, महौषधि। ये महौषधि किस तरह बना, अब हम देखेंगे। अब यहाँ पहले के शब्दों के जैसे ही पहले शब्द का अंतिम अक्षर हा है, यानी फार्मूला के अनुसार आ है। और यहाँ दूसरा शब्द में पहला अक्षर औ है, ये भी फार्मूला के अनुसार है औ। दोनों मिलकर क्या बनते हैं? औ। ये अक्षर बनता है। इसकी मात्रा हम किस तरह लिखते हैं? इस तरह लिखते हैं। और ये औ की मात्रा हम किसे लगाते हैं? पहले शब्द के अंतिम अक्षर को लगाते हैं। ये हम लगा लिया, और जो बाकी माँ है उसको हम नीचे उतार लिया, और यहाँ जो बाकी के शब्द हैं उसी को भी उतार लिया। ये बन गया वृद्धि संधि का और एक उदाहरण। ನೋಡಿ ಮಕ್ಕಳೇ, ಮಹಾ ಪ್ಲಸ್ ಔಷಧಿ, ಮಹೌಷಧಿ. ಇದು ಮಹೌಷಧಿ ಅನ್ನೋದನ್ನು ಹೇಗಾಯಿತು ಅಂತ ತಿಳ್ಕೊಳ್ಳೋಣ. ಮಹಾ ಅಂದರೆ ಇಲ್ಲಿ ಮೊದಲನೆಯ ಶಬ್ದದ ಕೊನೆಯ ಅಕ್ಷರದಲ್ಲಿ ಹಾ ಇದೆ, ಅಂದರೆ ಫಾರ್ಮುಲಾ ಪ್ರಕಾರ ಆ ಇದೆ, ಆ ಆನ ಇಲ್ಲಿ ಬರ್ಕೊಂಡ್ವಿ. ಎರಡನೇ ಶಬ್ದದ ಮೊದಲನೇ ಅಕ್ಷರ ಏನಿದೆ ಅವು ಇದೆ, ಇದು ಫಾರ್ಮುಲಾ ಪ್ರಕಾರವಾಗೇ ಇದೆ, ಅದನ್ನು ನಾವು ಇಲ್ಲಿ ಕೆಳಗೆ ಬರ್ಕೊಂಡ್ವಿ. ಈಗ ಆ ಪ್ಲಸ್ ಅವು ಸೇರಿ ಏನಾಯಿತು? ಅವು ಅಂತಾನೆ ಇರುತ್ತೆ. ಈ ಅವು ಅನ್ನೋ ಕಾಗುಂತ ಚಿಹ್ನೆನ ನಾವು ಯಾವ ರೀತಿ ಬರಿತೀವಿ? ಈ ರೀತಿ ಬರಿತೀವಿ. ಈ ಚಿಹ್ನೆನ ನಾವು ಯಾವುದಕ್ಕೆ ಸೇರಿಸ್ಬೇಕು? ಮೊದಲನೆಯ ಶಬ್ದದ ಕೊನೆಯ ಅಕ್ಷರಕ್ಕೆ ಸೇರಿಸ್ಬೇಕು. ಅದನ್ನು ಹಾ ಬರ್ಕೊಂಡ್ವಿ, ಉಳಿದದ್ದು ಮಾ ಬರ್ಕೊಂಡ್ವಿ. ಇಲ್ಲಿಯೂ ಸಹ ಉಳಿದ ಅಕ್ಷರಗಳನ್ನ ನಾವು ಬರ್ಕೊಂಡ್ವಿ. ಈಗ ಇದು ಆಗೋಯ್ತು ವೃದ್ಧಿ ಸಂಧಿಯ ಇನ್ನೊಂದು ಉದಾಹರಣೆ. ಈಗ ಇದನ್ನು ವಿಗ್ರಹಪಡಿಸೋದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಮಹೌಷಧಿ. ಇಲ್ಲಿ ಹಾಕೋತ್ವ ಹೌ ಇದೆ. ಹೌ ಅಕ್ಷರದಲ್ಲಿ ಯಾವ ಅಕ್ಷರಗಳು ಅಡಗಿದೆ ಅಂತ ನೋಡೋಣ. ಇಲ್ಲಿ ಯಾವುದಿದೆ? ಫಾರ್ಮುಲಾ ಪ್ರಕಾರ ಆ ಇದೆ ಅಲ್ವಾ. ಇನ್ನೊಂದು ಏನಿದೆ? ಔ ಇದೆ. ಫಾರ್ಮುಲಾ ಪ್ರಕಾರ ಔ ಇದೆ. ಆ ಅನ್ನುವ ಅಕ್ಷರ ಯಾವ ಅಕ್ಷರದಲ್ಲಿ ಅಡಗಿದೆ? ಹಾ ಅಕ್ಷರದಲ್ಲಿ ಅಡಗಿದೆ. ಅದನ್ನು ನಾವು ಇಲ್ಲಿ ಬರೆಯೋಣ, ಹಾ. ಈಗ ಉಳಿದ ಅಕ್ಷರವನ್ನು ಕೆಳಗೆ ಬರೆಯೋಣ, ಮಾ. ಈಗ ಇಲ್ಲಿ ಈ ಔನ ಹೇಗಿದೆಯೋ ಹಾಗೆ ಬರ್ಕೊಂಡ್ವಿ, ಮತ್ತು ಉಳಿದ ಅಕ್ಷರಗಳನ್ನು ಬರ್ಕೊಳ್ಳೋಣ. ಆಯಿತು, ಈ ರೀತಿ विग्रह आइटम। देखो बच्चों, यहाँ हौ अक्षर है, इसको औ मात्रा है। इसमें कौन से अक्षर छिपे हैं? फार्मूला के अनुसार आ और औ छिपे हैं। इसको हमने यहाँ लिख लिया। ये आ अक्षर किस में छिपा है? हा अक्षर में है। उस हा को हम हा लिख लिया और माँ को नीचे उतार लिया, और यहाँ औ जैसा है वैसा ही यहाँ लिख लिया, और शाधी को भी यहाँ लिख लिया, औषधि। इस तरह ये विग्रह वाक्य बन गया। बच्चों, हम अगले वीडियो में दूसरी संधि के बारे में जानकारी प्राप्त करेंगे। धन्यवाद।